ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಾಕ್ಟರ್, ಈಗ ಮಾಯ ಕಂಡೀಷನ್ ಹೇಗಿದೆ? ಮೇಡಮ್, ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ ತುಂಬ ವೀಕ್ ಆಗಿದ್ದಾರೆ. ಒಂದು ಸ್ವಲ್ಪ ಹೊತ್ತರಲ್ಲೇ ಸರಿ ಹೋಗ್ತಾರೆ. ಶಿ ವಿಲ್ ಬಿ ಆಲ್ ರೈಟ್. ಡಾಕ್ಟರ್, ಮಾಯಿಗೆ ಪ್ರಜ್ಞೆ ಯಾವಾಗ ಬರ್ಬೋದು? ಇನ್ನೂ ಸ್ವಲ್ಪ ತಾಗ್ಬೋದು. ಸರಿ ಹೋದ್ಮೇಲೆ ನನಗೊಂದು ಕಾಲ್ ಮಾಡಿ. ನಾನೆಲ್ಲನೂ ಇದರಲ್ಲಿ ಬರೆದಿದ್ದೀನಿ. ಇದನ್ನು ನೀಟಾಗಿ ಫಾಲೋ ಮಾಡಿ. ಏನೇ ಇದ್ರೂ ನನಗೆ ಫೋನ್ ಮಾಡಿ. ನಾನು ಟಚ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಏ ದುರ್ಗಾ, ಎಲ್ಲ ನಿನ್ನಿಂದಾನೆ ಕಣೆ ಆಗಿದ್ದು. ಎಂಥ ಬೇಜವಾಬ್ದಾರಿ ಹುಡುಗಿನಿ ನೀನು. ಅಲ್ಲ, ನಮ್ಮ ಹಿತನ್ನ ನೆಟ್ಟಿಗೆ ನೋಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಮೇಡಮ್, ಅದು ಮಾತಾಡ್ಬೇಡ ನೀನು. ನಮ್ಮ ಹಿತನ್ನ ಕಳೆದು ಹೋಗಾಗ ಮಾಡಿದ್ದು ಅಲ್ದೆ ನೋಡೆ ನಮ್ಮ ಮಾಯನ್ ಗೇಟ್ ಆಗೋ ಹಾಗೆ ಮಾಡಿದ್ಯಾ. ನಿನ್ನ ಇದೇ ಕ್ಷಣಕ್ಕೆ ಕೆಲಸ ಬಿಡಿಸಿ ಮನೆಯಿಂದ ಒದ್ದ ಆಚೆ ಹಾಕ್ಬಿಡ್ಬೇಕು. ದಮಯಂತಿ, ನಿನ್ ಮಾತು ದಾರಿ ತಪ್ಪಿದೆ. ಅಲ್ಲ ಅದ್ಗೆ ಇವಳು ನೋಡಿ ಮೇಡಮ್, ನಾನು ಅತ್ತೆ ನೀವಿಲ್ಲೇ ಲೆಟ್ ದೆಮ್ ಸ್ಪೀಕ್. ಶಾನ್ವಿ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನಿರು. ದಮಯಂತಿ, ಶರತ್ ಹ್ಯಾಂಡಲ್ ಮಾಡ್ತಾನೆ. ಯು ಡೋಂಟ್ ಹ್ಯಾವ್ ಟು ವರಿ. ಅಲ್ಲ ಅದ್ಗೆ ಅದು ಇಲ್ಲೇ ಇದ್ದು ಮಾಯಿ ನೋಡ್ಕೊ. ಅಲ್ಲ ಅದ್ಗೆ ಇದೇನ್ ನನಗ್ ನನಸ ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಒಂದ್ಸರಿ ನೀನ್ ಕೇಳೋದೆಚ್ಚ, ನನ್ ಗಿಲ್ಲೋದೆಚ್ಚ. ಇರೋ, ನಾನ್ ಗಿಟ್ಕೋತೀನಿ. ಅಯ್ಯೋ ದಮ್ಮು, ನನ್ಗೂ ನಿನ್ಗೂ ಒಂದೇ ಕನಸು ಬಿದ್ರು ಆಗಿದೆ. ನೋಡ್ತೀಯ ಮಾಯಾ, ನೀನು ಈ ಮನೆಗೆ ಸೇರಿದವಳು ಅಂತ ಈಗಲಾದ್ರೂ ನಿಂಗೆ ಅರ್ಥ ಆಯ್ತಾ? ನಮ್ಮ ಹಿತ ಪುಟ್ಟಿನೇ ನಿಂಗೆ ಹೋಗ್ಬೇಡ ಅಂತ ಹೇಳ್ತಿದ್ದಾಳೆ. ಪುಟ್ ಮೇಡಮ್ ಇದ್ದಕ್ಕಿದ್ದಂಗೆ ಯಾಕೆ ಮಾಯಾ ಮೇಲೆ ಪ್ರೀತಿ ತೋರಿಸ್ತಿದ್ದಾಳೆ? ಅವಳು ಕಾಪಾಡಿದಾಳೆ ಅಂತನಾ? ಇನ್ನು ಏನು ಯೋಚನೆ ಮಾಡ್ತಿದ್ಯಾ ಮಾಯಾ? ಮನೆ ಬಿಟ್ಟು ಹೋಗೋ ಯೋಚನೆನ ಇಲ್ಲಿಗೆ ಬಿಟ್ಬಿಡು. ಈಗ ಒಳಗೆ ಹೋಗು. ಉಳಿದಿದ್ದನ್ನ ಆಮೇಲೆ ಮಾತಾಡೋಣ. ಏನ್ ನಡೀತಿದೆ? ಈತ ಯಾಕೆ ಮಾಯಾನ ಮನೆಯಲ್ಲೇ ಉಳಿಸ್ಕೊಂಡ್ಲು? ಈತ ಮಾಯಾನ ನಂಬ್ತಿದ್ದಾಳ? ಇಲ್ಲ ಇಲ್ಲ, ಈತ ಹೇಗೆ ಮಾಯಾನ ಇಷ್ಟು ಬೇಗ ನಂಬೋದಕ್ಕೆ ಸಾಧ್ಯ? ಆದ್ರೆ ಅವಳು ಮಾಯಾನ ತಪ್ಕೊಂಡಿದ್ ರೀತಿ ನೋಡಿದ್ರೆ ಹಾಗೆ ಅನಿಸ್ತಿದ್ಯಲ್ಲ. ಈತ ಮಾಯಾನ ನಂಬ್ತಿದ್ದಾಳ, ಆಕ್ಸೆಪ್ಟ್ ಮಾಡ್ತಿದ್ದಾಳ, ಮಾಯಾನ ಇಷ್ಟಪಡ್ತಿದ್ದಾಳ. ನೋಡ್ದ್ಯಪ್ಪ ಶರತ್, ಕೊನೆಗೂ ನಮ್ಮ ಹಿತ ಪುಟ್ಟಿ ಮಾಯನ್ನ ಒಪ್ಕೊಂಡೇ ಬಿಟ್ಲು. ಬಟ್ ಅಮ್ಮ, ಮುಂದೆ ನಾನು ಏನ್ ಮಾತಾಡ್ತೀನಿ ಅಂತ ನಿಂಗೀಗಾಗ್ಲೇ ಗೊತ್ತಿರತ್ತೆ ಶರತ್. ನಮ್ಮ ಹಿತ ಮಾಯನ ಒಪ್ಕೊಳ್ತಾಳೋ ಇಲ್ವೋ, ಮಾಯಾ ನಮ್ಮ ಹಿತಾಗೆ ಒಳ್ಳೆ ತಾಯಿ ಆಗ್ತಾಳೋ ಇಲ್ವೋ ಅನ್ನೋ ಗೊಂದಲ ನಿನ್ನ ಕಾಡ್ತಾ ಇತ್ತು ಅಲ್ವಾ? ಅದಕ್ಕೆ ನೀನು ಈ ಮದ್ವೆ ಬಗ್ಗೆ ಹಿಂದೇಟಾಗ್ತಾ ಇದ್ದೆ. ಆದ್ರೆ ಈಗ ನೋಡು,
ನಮ್ ಹಿತಾನೇ ಮಾಯನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಯ್ತು. ಸೊ ಇನ್ನು ನಿಮ್ಮಿಬ್ರು ಮದ್ವೆಗೆ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳು ಇರೋದಿಲ್ಲ. ಕರೆಕ್ಟ್. ಹೌದೌದು. ಹೌದೌದು, ಗಾಟ್ ಇಟ್. ಮಾಳವಿಕಾ, ಹಿತ ಮಾಯನ ಒಪ್ಕೊಂಡಿದ್ದಾಳೆ ನಿಜ. ಹಾಗಂತ ಜಾತಕದಲ್ಲಿರೋದನ್ನ ಬದಲಾಯಿಸೋಕ್ಕಾಗೋದಿಲ್ವಲ್ಲ. ಹಿತ ಒಪ್ಪಿದ್ಲು ಅಂತ ಜಾತಕನ ಕಡೆಗಣಿಸಕ್ಕಾಗತ್ತಾ? ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾಕೆ ಪುಟ್ ಮೇಡಮ್ ನನ್ನ ನೋಡಿ ಹೆದರ್ಕೊಂಡ್ಯಾ? ನಿನಗೂ ನನ್ನ ಮೇಲೆ ಕೋಪನಾ ಪುಟ್ ಮೇಡಮ್? ಸರಿ, ನಂಗೆ ಗೊತ್ತು ಪುಟ್ ಮೇಡಮ್, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಇದೆಲ್ಲ ಆಗಿದ್ದು ನನ್ನಿಂದನೇ. ಇದಕ್ಕೆಲ್ಲ ನಾನೇ ಕಾರಣ. ಪುಟ್ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು ಪುಟ್ ಮೇಡಮ್. ಪುಟ್ ಮೇಡಮ್, ಪುಟ್ ಮೇಡಮ್, ಏನಾಯ್ತು ಪುಟ್ ಮೇಡಮ್? ಯಾಕೆ ಅಳ್ತಿದ್ಯಾ ಕಂದ? ಪುಟ್ ಮೇಡಮ್, ಅಳ್ಬೇಡ ಪುಟ್ಟ. ಇಲ್ಲಿ ನೋಡು, ಇದು ನಿನ್ ಮನೆ. ನಿನಗಿಲ್ಲಿ ಯಾರು ತೊಂದರೆ ಕೊಡಲ್ಲ ಪುಟ್ಟ. ನನ್ ಮಾತು ಕೇಳಮ್ಮ, ನನ್ ಮಾತು ಕೇಳು ಪುಟ್ಟ. ಪುಟ್ ಮೇಡಮ್ ಯಾಕಿಷ್ಟ ಅಳ್ತಿದ್ದಾಳೆ? ಯಾಕಿಷ್ಟ ಹೆದರ್ಕೊಂಡಿದ್ದಾಳೆ? ಅವಳನ್ನ ಅಪಹರಣ ಮಾಡಿದವರು ಏನಾದ್ರೂ ಅವಳನ್ನ ಹೆದರಿಸಿದಾರಾ ಅಥವಾ ಬೇರೆ ಏನಾದ್ರೂ?